ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ಆಗಲಿ, ಜಗತ್ತಿನ ಯಾವುದೇ ರಾಷ್ಟ್ರಗಳ ನಡುವೆ ಕೂಡ ಯುದ್ಧ ಆಗಲಿ, ಅದರ ಪರಿಣಾಮ, ಅದರ ಎಫೆಕ್ಟ್ ಜಗತ್ತಿನ ಮೂಲೆ ಮೂಲೆಗೆ ತಟ್ಟುತ್ತೆ ಅನ್ನೋದು ಇರಾನ್ ಇಸ್ರೇಲ್ ವಾರ್ನ ಮೂಲಕ ಮತ್ತೊಮ್ಮೆ ಪ್ರೂವ್ ಆಗಿದೆ. ಹೌದು, ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಈ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ಪರಿಣಾಮ ಭಾರತದ ಮೇಲೆ, ಇದರ ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಆಗ್ತಾ ಇದೆ. ಈಗಾಗಲೇ ಗ್ಯಾಸ್ ರೇಟ್ ಹೈಕ್ ಆಗಿದೆ, ಮತ್ತೊಂದು ಕಡೆ ಡ್ರೈ ಫ್ರೂಟ್ಸ್ನ ಬೆಲೆ ಕೂಡ ಗಗನಕ್ಕೇರಿದೆ. ಇದರ ನಡುವೆ ಬ್ಯಾಡಗಿ ಮೆಣಸಿನಕಾಯಿಗೂ ಕೂಡ ಯುದ್ಧದ ಬಿಸಿ ತಟ್ತಾ ಇದೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಇರಾನ್ ಇಸ್ರೇಲ್ ಯುದ್ಧಕ್ಕೆ 11ನೇ ದಿನ. ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಎಫೆಕ್ಟ್. ರಫ್ತಾಗಿದ್ದ ಚಿಲ್ಲಿ ಪೌಡರ್ ಕಂಟೈನರ್ ಮೂಲಕ ಲಾಕ್. ಹೌದು, ಹಾವೇರಿ ಜಿಲ್ಲೆ ಬ್ಯಾಡಗಿಯ ವಿಶ್ವ ಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆಗೂ ಯುದ್ಧದ ಬಿಸಿ ತಟ್ಟಿದೆ. ಕಳೆದ 15 ದಿನಗಳಿಂದ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಬಂದ್ ಆಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪ್ರತಿ ತಿಂಗಳು ಸುಮಾರು 1000 ಟನ್ ಮೆಣಸಿನಕಾಯಿ ಪೌಡರ್ ರಫ್ತು ಮಾಡಲಾಗ್ತಿದೆ. ಆದರೆ ಕಳೆದ 15 ದಿನಗಳಿಂದ ಮೆಣಸಿನಕಾಯಿ ಪೌಡರ್ ಕಂಟೈನರ್ ಮೂಲಕ ಬಂದರಿನಲ್ಲಿ ಲಾಕ್ ಆಗಿದೆ. ಇದರಿಂದ ಪ್ರಸಿದ್ಧ ಮೆಣಸಿನಕಾಯಿ ವ್ಯಾಪಾರಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಿರತಕ್ಕಂಥದ್ದು ಈಗಾಗಲೇ ಇದರ ಪರಿಣಾಮ ಈಗಾಗಲೇ ಆಹಾರ ವಸ್ತುಗಳು ಸೇರಿದಂತೆ ರಫ್ತು ಮಾಡು ಮತ್ತು ಆಮದು ವಸ್ತುಗಳ ಮೇಲೆ ಕೂಡ ದರ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕೂಡ ಬ್ಯಾಡಗಿಯ ವಿಶ್ವ ಪ್ರಸಿದ್ಧ ಮಾರುಕಟ್ಟೆಯ ಇದು ಕೂಡ ಈ ಮಾರುಕಟ್ಟೆ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ನಾನು ಈಗ ಬ್ಯಾಡಗಿಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮುಂಭಾಗದಲ್ಲಿದ್ದೇನೆ. ದೃಶ್ಯದಲ್ಲಿ ನೋಡ್ಬೋದು, ಇಲ್ಲಿ ಸೋಮವಾರ ಮತ್ತು ಗುರುವಾರ ಮಾರುಕಟ್ಟೆ ನಡೆಯುವಂಥದ್ದು. ಈ ಬಾರಿ ಕೂಡ ಮೆಣಸಿನಕಾಯಿ ಅವಾಕ ಕೂಡ ಕಡಿಮೆ ಆಗಿರೋದು, ಅಂದರೆ ರೈತರ ಬೆಳೆ ಪ್ರಮಾಣ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ರೈತರಿಗೆ ಸರಿಯಾದ ರೀತಿಯಾದಂತಹ ಬೆಲೆ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಕಳೆದ 15 ದಿನಗಳಿಂದ ಏನು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಂಥದ್ದು, ಪ್ರಾಚ್ಯ ರಾಷ್ಟ್ರಗಳಿಗೆ ಇಲ್ಲಿಂದ ಕೂಡ ಮೆಣಸಿನಕಾಯಿ ರಫ್ತು ಆಗುವಂಥದ್ದು. ಹೀಗಾಗಿ ಇದರ ಮೇಲೆ ಕೂಡ ಈಗಾಗಲೇ ಎಫೆಕ್ಟ್ ಆಗಿರುವಂಥದ್ದು. ಅಂದರೆ ಏನು ಮೆಣಸಿನಕಾಯಿಯನ್ನು ರಫ್ತು ಮಾಡ್ತಾರೆ ಅದರ ದರ ಕೂಡ, ಕಂಟೈನರ್ಗೆ ಕಳಿಸುವಂತಹ ದರ ಕೂಡ, ಬಾಡಿಗೆ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ನಮ್ಮ ಜೊತೆಗೆ ಇಲ್ಲಿಯಂತಹ ವ್ಯಾಪಾರಸ್ಥರಿದ್ದಾರೆ. ಸುಮಾರು ವ್ಯಾಪಾರಸ್ಥರು ಇಲ್ಲಿ ಪ್ರತಿನಿತ್ಯವೂ ಕೂಡ ವ್ಯಾಪಾರವನ್ನು ಮಾಡ್ತಿರುವಂಥದ್ದು. ಅಲ್ಲದೆ ರಫ್ತು ಮಾಡಿದ ಮೆಣಸಿನಕಾಯಿ ಹಣ ಕೂಡ 10 ಕೋಟಿಗೂ ಅಧಿಕ ಹಣ ಬಂದಿಲ್ಲ. ಇನ್ನೂ ಕೆಲವು ವ್ಯಾಪಾರಸ್ಥರು ಹಣ ಬರಬೇಕು, 100 ಕೋಟಿ ರೂಪಾಯಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರಬೇಕು ಎಂದು ಪ್ರಸಿದ್ಧ ಮೆಣಸಿನಕಾಯಿ ವ್ಯಾಪಾರಸ್ಥ SR ಪಾಟೀಲ್ ಹೇಳಿದ್ದಾರೆ. ಏನದು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೆಯುತ್ತಂತ ಯುದ್ಧ ಬ್ಯಾಡಗಿ ಮಾರುಕಟ್ಟೆಗೆ ಕಾಲು ಭಾಗ ಪಟ್ಟದಲ್ಲಿ ಪರಿಣಾಮ ಆಗಿದೆ. ನಮ್ಮದು ಮೇಜರ್ ಮಾರ್ಕೆಟು ಎಕ್ಸ್ಪೋರ್ಟ್ ಆಗೋದು ಮಿಡ್ಲ್ ಈಸ್ಟ್ ಮೇಜರ್ ಆಗಿ, ಹಾಗಾಗಿ ಅಲ್ಲಿ ಹೋಗುವಂಥ ಹಡಗುಗಳಿಗೆ ಕಂಟೈನರ್ಗಳು ಇವತ್ತಿನ ದಿವಸ ಸಮುದ್ರದಲ್ಲೇ ನಿಂತಿದ್ದಾವೆ. ಇನ್ನೂ ಅನೇಕ ಒಂದಾದಂಥ ಕಂಟೈನರ್ಗಳು ಬಾಂಬೆ ಪೋರ್ಟ್ನಲ್ಲಿ ಮತ್ತು ಬೇರೆ ಬೇರೆ ಪೋರ್ಟ್ಗಳಲ್ಲಿ ಕೂಡ ಇದ್ದಾವೆ. ಮಿಡ್ಲ್ ಈಸ್ಟ್ ಇರ್ಬೋದು, ಅಲ್ಲಿ ಎಲ್ಲದೂ ಕೂಡ ಬೇರೆ ದೇಶದಿಂದನೇ ಬರಬೇಕು. ಅದರಲ್ಲಿ ಬ್ಯಾಡಗಿ ಕೂಡ ಬಂದು ಭಾಳಷ್ಟು ರೀತಿಯಿಂದ ನಮಗೆ ಬರುವಂಥ ದುಡ್ಡು ಕೂಡ ಬರ್ತಾ ಇಲ್ಲ. ಯುದ್ಧ ಪ್ರಾರಂಭ ಆದ ನಂತರ ಇವತ್ತು ಯಾವುದೂ ಕೂಡ 8 ದಿವಸದಿಂದ ಒಂದು ರೆಮಿಟೆನ್ಸ್ ಬಂದಿಲ್ಲ. ಗಲ್ಫ್ ರಾಷ್ಟ್ರಗಳಿಗೆ ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ರಫ್ತು ಸಂಪೂರ್ಣವಾಗಿ ನಿಂತು ಹೋಗಿದೆ. ಇತ್ತ ಬೇರೆ ದೇಶಗಳಿಗೆ ಮೆಣಸಿನಕಾಯಿ ರಫ್ತು ಬಾಡಿಗೆ ಕೂಡ ಹೆಚ್ಚಳವಾಗಿದೆ. ಮಸಾಲೆ ಪದಾರ್ಥಗಳ ತಯಾರಿಕೆ, ಸೌಂದರ್ಯವರ್ಧಕ ತಯಾರಿಕೆಗೆ ಉಪಯೋಗಿಸೋ ಮೆಣಸಿನಕಾಯಿ ಮಲೇಷ್ಯಾ, ಇಂಡೋನೇಷ್ಯಾ, ಬಾಲಿ, ಥೈಲ್ಯಾಂಡ್, ಸಿಂಗಾಪುರ್ ದೇಶಗಳಿಗೆ ರಫ್ತಾಗ್ತಿದೆ. ಆದರೆ ಇರಾನ್ ಮತ್ತು ಇಸ್ರೇಲ್, ಅಮೆರಿಕಕ್ಕೆ ಮೆಣಸಿನಕಾಯಿ ರಫ್ತು ಮಾಡೋ ಕಂಟೈನರ್ಗಳ ಬಾಡಿಗೆ ಬೆಲೆಯಲ್ಲೂ ಏರಿಕೆಯಾಗಿದೆ. ಮೊದಲು ಒಂದು ಕಂಟೈನರ್ಗೆ $1,800 ಬಾಡಿಗೆ ಇತ್ತು. ಈಗ ಒಂದು ಕಂಟೈನರ್ಗಳ ಬಾಡಿಗೆ $3,500 ದಾಟಿದೆ. ಹೀಗೆ ಮುಂದುವರೆದ್ರೆ ರೈತರು ತರೋ ಮೆಣಸಿನಕಾಯಿ ಬೆಲೆ ಕಡಿಮೆಯಾಗುತ್ತೆ ಅಂತಿದ್ದಾರೆ ವರ್ತಕರು. ಇರಾನ್ ಇಸ್ರೇಲ್ ಯುದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಕೂಡ ಸಾಕಷ್ಟು ತೊಂದರೆಯನ್ನ ಕೊಟ್ಟಿದೆ. ಎಮಿರೇಟ್ಸ್ಗೆ ಮತ್ತು UAE ಕಂಟ್ರೀಸ್ಗೆ, ಇಸ್ರೇಲ್ಗೆ ಅಲ್ಲೆಲ್ಲ ಹೋಗುವಂತ ಮೆಣಸಿನಕಾಯಿ ಸಂಪೂರ್ಣವಾಗಿ ಬಂದಾಗಿದೆ. ಆಟೋಮೆಟಿಕಲಿ ರೇಟಿಗೆ ಹೊಡೆತ ಬೀಳ್ತದೆ. ಈ ಈಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾ, ಈ ಮಲೇಷ್ಯಾ ಇರ್ಬೋದು, ಸಿಂಗಪೂರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಬರ್ಮಾ, ಬಾಲಿ, ಈ ತರ ಎಲ್ಲ ಕಂಟ್ರಿಗಳಿಗೆ ನಮ್ಮ 5531 ಒಂದು ರೆಗ್ಯುಲರ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಅಲ್ಲಿ ಯಾವುದೇ ಯುದ್ಧದ ಪರಿಣಾಮ ಇಲ್ಲದೆ ಇದ್ರೂ ನಮಗೆ ಕಂಟೈನರ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಕಂಟೈನರ್ಗೆ $1,800 ಇದ್ದಂತ ಬೆಲೆ ಬಾಡಿಗೆ ದರ ಇವತ್ತು $3,800 ಏರಿದೆ.
ಒಟ್ನಲ್ಲಿ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಸಂಘರ್ಷಕ್ಕೆ ವಿಶ್ವ ಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆಯ ವ್ಯಾಪಾರಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಣಸಿನಕಾಯಿ ಒಂದೇ ಅಲ್ಲ, ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿದೆ. ನಮಗೆ ಯುದ್ಧ ಬೇಡ ಎಂದು ಶಾಂತಿ ಮಂತ್ರವನ್ನ ಜಪಿಸುತ್ತಿದ್ದಾರೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.